ನೀವು ನನ್ನ ನಂಬಿದ್ದೀರಾ, ಅದಕ್ಕೆ ಇಲ್ಲಿಗೆ ಬಂದಿದ್ದೀರಾ. ಆದರೆ ನಾನು ವಿಧಿನ ನಂಬಿದ್ದೀನಿ. ಆ ವಿಧಿ ನನ್ನ ಕಳಿಸಿಲ್ಲ ಅಂದರೆ ನಾನು ಎಲ್ಲಿಗೂ ಹೋಗಲ್ಲ, ಯಾರು ಕರೆದ್ರೂ ಬರಲ್ಲ. ಸಾರಿ ಸರ್. ಪ್ಲೀಸ್ ಸರ್, ಇನ್ನೊಂದ್ಸರಿ ಸರಿಯಾಗಿ ಯೋಚನೆ ಮಾಡಿ ಸರ್. ನಮಗೋಸ್ಕರ ಅವ್ರು ಬರಲ್ಲ. ನಾವು ಬೇರೆ ಯಾರನ್ನಾದ್ರೂ ಟ್ರೈ ಮಾಡೋಣ ಬನ್ನಿ. ಹಾಗಲ್ಲ ಮೈಥಿಲಿ, ಇನ್ನೊಂದ್ಸಲಿ ಅವನ್ನ ಕರ್ಕೊಂಬನ್ನಿ. ತಾತ. ಕಂದ ಉತ್ತಮ್, ನನ್ನ ಪರವಾಗಿ ವಾದ ಮಾಡೋಕೆ ಯಾರಾದ್ರೂ ಲಾಯರ್ ಸಿಕ್ಕಿದಾರಾ? ಸಿಕ್ಕಿದ್ದಾರೆ ತಾತ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲ ಬರ್ತಾರೆ. ಸಿಕ್ಕಿದ್ದಾರೆ ಅಂತ ನಿನ್ ಮಾತು ಹೇಳ್ತಿದೆ, ಸಿಕ್ಕಿಲ್ಲ ಅಂತ ನಿನ್ನ ಕಣ್ಣಿನ ಕಣ್ಣೀರ್ ಹೇಳ್ತಾ ಇದೆ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಅಪರಾಧ ಮಾಡದೇ ಇದ್ರು ನಾನು ಮಾಡಿದ ತಪ್ಪಿಂದ ಈ ಅಪವಾದ ಬಂದಿದೆ. ಶಿಕ್ಷೆ ಅನುಭವಿಸೋದಿಕ್ಕೆ ನಾನ್ ರೆಡಿಯಾಗಿದ್ದೀನಿ. ತಾತ, ನೀವು ಹಾಗೆ ಮಾತಾಡ್ಬೇಡಿ ತಾತ. ನೀವು ಖಂಡಿತವಾಗಿ ನಿರಪರಾಧಿಯಾಗಿ ಹೊರಗೆ ಬರ್ತೀರಾ. ಬನ್ನಿ. ಏನಿದು, ಯಾರೋ ಸತ್ತಾಗ ಸಂತಾಪ ಮಾಡಕ್ ಬಂದಂಗೆ ಹಾಗ್ ಮೌನವಾಗಿ ನಿಂತಿದ್ದೀರಾ? ಈ ರಾಮಯ್ಯನಿಗೆ ಶಿಕ್ಷೆ ಆಗುತ್ತೆ ಅಂತ ನಿಮ್ಗೆ ಮೊದ್ಲೇ ಗೊತ್ತಾಗಿದೆ ಅಂತ ಆಯ್ತು. ರಾಮಬ್ರಹ್ಮ ಅವರೇ, ನಿಮ್ ಸೋದರ ಸೊಸೆ ಸತ್ತೋಗಿರೋದಕ್ಕೆ ನಮಗೂ ನೋವಿದೆ. ನಿಮ್ ಜಾಗದಲ್ಲಿದ್ದಿದ್ರೆ ನಾವು ಕೂಡ ಈ ತರನೇ ನಿರ್ಧಾರ ತಗೋತಿದ್ವೋ ಏನೋ. ಆದ್ರೆ ಪ್ಲೀಸ್, ನಿಜ ಏನು ಅಂತ ಗೊತ್ತಿಲ್ಲದೆ ಯಾರೋ ಹೇಳಿದ್ದು ಸುಳ್ಳು ಸಾಕ್ಷಿನ ನಂಬಿ ನಮ್ ತಾತನ ಮೇಲೆ ಕೇಸ್ ಹಾಕೋದು ಕರೆಕ್ಟ್ ಅಲ್ಲ. ಪ್ಲೀಸ್, ಇನ್ನೊಂದ್ಸಲ ಯೋಚನೆ ಮಾಡಿ. ಆಗಲ್ಲ. ಈ ರಾಮಯ್ಯನ್ಗೆ ಶಿಕ್ಷೆ ಕೊಡ್ಸೋವರೆಗೂ ಈ ರಾಮಬ್ರಹ್ಮನಿಗೆ ಮನಃಶಾಂತಿ ಇರೋದಿಲ್ಲ. ರಾಮಬ್ರಹ್ಮ, ನಿಂಗೆ ಹೆಂಗೆ ಹೇಳೋದು ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ತಪ್ಪು ಮಾಡಿರ್ಬೋದು, ಅಥವಾ ನಿಮ್ಮ ಅಕ್ಕಂಗೆ ಮೋಸ ಮಾಡಿರ್ಬೋದು. ಆದ್ರೆ ಮನುಷ್ಯನ ಪ್ರಾಣ ತೆಗೆಯುವಂತ ದುಷ್ಟ ನಾನಲ್ಲಪ್ಪ. ಅಲ್ದೆ ನನ್ನ ಸ್ವಂತ ಮಗಳನ್ನ ನನ್ನ ಕೈಯರನೇ ಹೇಗ್ ಸಾಯ್ತೀನಿ ಅಂತ ಅನ್ಕೊಂಡ್ಯೋ? ನಿನ್ ಮಾತಾಡೋ ಮಾತೆ ಮರಳಾಗಿ ನಿನ್ ಮೊಸಳೆ ಕಣ್ಣೀರ್ ನೋಡಿ ಕರಗಿ ಕೇಸ್ ವಿಡ್ರಾ ಮಾಡ್ಕೋತೀನಿ ಅನ್ಕೊಂಡಿದೀಯೇನೋ? ಅದು ಈ ಜನ್ಮದಲ್ಲಿ ಆಗೋದಿಲ್ಲ. ಲಾಯರ್ ಭಾರದ್ವಾಜ್ ಅವರು ಕೇಸ್ ತಗೊಂಡಿದ್ದಾರೆ ಅಂತ ಸ್ಟೇಟ್ ಅಲ್ಲಿರೋ ಯಾವುದೇ ಲಾಯರು ನಿಮ್ ಕೇಸ್ ವಾದ ಮಾಡಕ್ ಮುಂದೆ ಬಂದಿಲ್ಲ. ಅವಾಗ್ಲೇ ನಿನ್ಗೆ ಶಿಕ್ಷೆ ಕನ್ಫರ್ಮ್ ಆಯ್ತು. ಹಾಗೆ ನೋಡ್ತಾ ಇರು, ಇನ್ ಸ್ವಲ್ಪ ಹೊತ್ತಲ್ಲಿ ನಿನಗೆ ಜೀವಾವಧಿ ಶಿಕ್ಷೆ ಆಗೋದಂತೂ ಗ್ಯಾರಂಟಿ. ಲಾಯರ್ ಸರ್, ಬನ್ನಿ. ರಾಮಯ್ಯನವ್ರೆ, ಯಾರ್ ನಂಬಿದ್ರು ನಂಬದೇ ಇದ್ರು ನಿಮ್ ಮಾತನ್ನ ನಾನ್ ನಂಬ್ತೀನಿ. ಯಾರ್ ನಿಮ್ ಜೊತೆಲಿ ಇರ್ತಾರೋ ಇರಲ್ವೋ, ಈ ಕೇಸ್ ವಿಷಯವಾಗಿ ಮಾತ್ರ ನಾನ್ ನಿಮ್ ಜೊತೆಲೇ ಇರ್ತೀನಿ. ನೀವು ನಿರಪರಾಧಿಯಾಗಿ ವಾಪಸ್ ಬರೋ ತನಕ ನಾನ್ ಹೋರಾಡ್ತೀನಿ. ಸಾಕು ಜಾನಕಮ್ಮವ್ರೆ, ಈ ಒಂದು ಮಾತು ಸಾಕು. ನಾನು ನಿರಪರಾಧಿ ಎಂದು ವಾಪಸ್ ಬಂದಷ್ಟು ಖುಷಿ ಆಗ್ತಿದೆ ನನಗೆ. ನಿಮ್ಮ ಫ್ಯಾಮಿಲಿ ಪಂಚಾಯತಿ ಮುಗೀತಾ? ಕೋರ್ಟ್ ಟೈಮ್ ಆಗತ್, ಕರ್ಕೊಂಬನ್ರ. ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ಸರ್. ಮೊನ್ನೆ ಸಾಕ್ಷಿ ಹೇಳಿದ ವಿಟ್ನೆಸ್ ಬಂದಿದ್ದಾನ? ಯಾಕಂದ್ರೆ ಕೋರ್ಟ್ ಮುಂದೆ ಕೂಡ ಸಾಕ್ಷಿ ಹೇಳ್ಬೇಕಲ್ವಾ? ಬರಲ್ಲ ಅನ್ಕೊಂಡ್ರ? ಒಂದ್ಸಲ ಅಲ್ಲಿ ನೋಡಿ. ನೋಡುದ್ಯಲ್ಲ, ಸ್ಯಾಟಿಸ್ಫೈಡಾ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿಮ್ ತಾತನೇ ಕೊಲೆ ಮಾಡಿದ್ದು ಅಂತ ಕೋರ್ಟಲ್ಲಿ ಸಾಕ್ಷಿ ಹೇಳಕ್ ಬಂದಿದ್ದಾನೆ. ನೀನ್ ನೋಡಿದ್ರೆ ಏನೋ ನಿನ್ ದೋಸ್ತ್ ಬಂದಿಲ್ಲ ಅನ್ನೋ ತರ ಕೇಳ್ತಿದ್ಯಾ. ನೀನೇನೋ ನಿಮ್ ಲೆಕ್ಕ ಏನೋ ಯಾರಿಗೂ ಅರ್ಥ ಆಗಲ್ಲ. ಕರ್ಕೊಂಬನ್ರ. ಹೇಳಿದ್ದೆಲ್ಲ ನೆನಪಿದೆ ತಾನೆ? ಜಡ್ಜ್ ಮುಂದೆ ಏನಾದರೂ ತಡವರಿಸ್ದೆ ಅಂತ ಅಂದ್ಕೋ, ಅಲ್ಲಿ ನಿನ್ನ ಹೆಂಡತಿ ಮಗು ಕತೆ ಮುಗಿದೋಗುತ್ತೆ. ಇಲ್ಲಣ್ಣ, ನಾನು ಪ್ರಾಣ ಹೋದ್ರೂ ಸತ್ಯ ಹೇಳೋದಿಲ್ಲ. ಕೊಲೆ ಮಾಡಿದ್ದು ರಾಮಯ್ಯ ಅಂತಾನೆ ಸಾಕ್ಷಿ ಹೇಳ್ತೀನಿ. ವೆರಿ ಗುಡ್. ನೀನು ಕೋರ್ಟಲ್ಲಿ ಸಾಕ್ಷಿ ಹೇಳಿ ಆ ರಾಮಯ್ಯನಿಗೆ ಶಿಕ್ಷೆ ಆದ್ಮೇಲೆ ನಿನ್ನ ಹೆಂಡತಿ ಮಗುನ ನಾನು ಬಿಡೋದು, ಸರಿನಾ? ಥ್ಯಾಂಕ್ಸ್ ಅಣ್ಣ. ನಡೆ. ಲೀಲಾಕೃಷ್ಣ ಅವರು ಆ ಡ್ರೈವರ್ ಜೊತೆ ಏನೋ ಮಾತಾಡಿದ್ರು. ಅವರು ಏನೋ ಭಯದಲ್ಲಿ ಉತ್ತರ ಹೇಳಿದ್ರು.
ಅಷ್ಟಕ್ಕೂ ಲೀಲಾಕೃಷ್ಣ ಅವ್ರನ್ನ ನೋಡಿದ್ರೆ ಅನುಮಾನ ಬರ್ತಿದೆ. ಹೌದು ಮೈಥಿಲಿ, ಅಷ್ಟಕ್ಕೂ ಲೀಲಾಕೃಷ್ಣ ಮಾವಂಗೂ ಆ ಡ್ರೈವರ್ಗೂ ಏನ್ ಸಂಬಂಧ? ನನ್ನ ಅನುಮಾನ ಕೂಡ ಅದೇ ರೀ. ಆ ಡ್ರೈವರ್ ಎಸ್ಐನ ನೋಡಿದ್ರೆ, ಲೀಲಾಕೃಷ್ಣ ಅವ್ರನ್ನ ನೋಡಿದ್ರೆ ಯಾಕೋ ಭಯ ಪಡ್ತಿದ್ದಾನೆ. ಅದೇನು ಅಂತ ನಾವು ಕಂಡು ಹಿಡಿದ್ರೆ ಅಷ್ಟಕ್ಕೂ ಅವನು ರಾಮಯ್ಯ ತಾತ ಮರ್ಡರ್ ಮಾಡಿದಾನೇನೋ ಸಾಕ್ಷಿ ಯಾಕೆ ಹೇಳ್ದ ಅಂತ ಗೊತ್ತಾಗುತ್ತೆ. ಹೌದು ಮೈಥಿಲಿ, ಆಮೇಲೆ ಎನ್ಕ್ವೈರಿ ಮಾಡೋಣ. ಮೊದಲು ಹೋಗೋಣ ಬಾ. ಆಯ್ತು ರೀ. ಕೂತ್ಕೊಳ್ಳಿ. ಮೈ ಲಾರ್ಡ್, ರಾಮಯ್ಯ ಅನ್ನೋ ಈ ವ್ಯಕ್ತಿ ಕೆಲವು ವರ್ಷಗಳ ಹಿಂದೆ ಸೀತಮ್ಮ ಅನ್ನೋ ಹೆಂಗಸನ್ನ ಮದ್ವೆಗೆ ಮುಂಚೆ ಗರ್ಭವತಿ ಮಾಡಿ ಆಕೆಗೆ ಮೋಸ ಮಾಡಿ ಬೇರೆ ಹೆಣ್ಣಿನ ಜೊತೆ ಮದುವೆ ಮಾಡ್ಕೊಂಡ್ರು. ಇವ್ರ ಅಕ್ರಮ ಸಂಬಂಧಕ್ಕೆ ಸಾಕ್ಷಿಯಾಗಿ ತುಳಸಿ ಅಮ್ಮ ಅನ್ನೋ ಮಗು ಹುಟ್ಟಿತು. 27 ವರ್ಷಗಳ ನಂತರ ಆ ತುಳಸಿ ಅಮ್ಮ ತನ್ನ ತಂದೆನ ಹುಡ್ಕೊಂಡು ಇವ್ರ ಮನೆಗೆ ಬಂದಿದ್ಲು. ಈ ಹಿಂದೆ ಮಾಡಿರೋ ತಪ್ಪನ್ನ ಎಲ್ಲಿ ಕುಟುಂಬದವರಿಗೆಲ್ಲ ಗೊತ್ತಾಗುತ್ತೆ ಅನ್ನೋ ಭಯದಲ್ಲಿ ತನ್ನ ಮಗಳನ್ನೇ ಭೀಕರವಾಗಿ, ತುಂಬಾ ಭಯಂಕರವಾಗಿ ಕೊಲೆ ಮಾಡಿಸಿದಾನೆ ಈ ರಾಮಯ್ಯ. ಮಾನವೀಯತೆನೇ ಮರೆತು ಹೆತ್ತ ಮಗಳನ್ನೇ ಕೊಲೆ ಮಾಡಿದಂಥ ಈ ಕ್ರೂರನಿಗೆ ಕಠಿಣವಾದ ಶಿಕ್ಷೆ ನೀಡಬೇಕು ಅಂತ ಈ ಕೋರ್ಟಿಗೆ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಮೇಲೆ ಹೊರಿಸಿರುವಂತ ಆರೋಪದ ವಿಚಾರವಾಗಿ ಕೋರ್ಟ್ ಮುಂದೆ ನೀವೇನಾದ್ರೂ ಹೇಳಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಸೀತಮ್ಮ ಅನ್ನೋ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದೆ ಅನ್ನೋ ಮಾತು ನಿಜ. ನಮ್ಮ ಪ್ರೀತಿಗೆ ಗುರುತಾಗಿ ಹುಟ್ಟಿದ ನನ್ನ ಮಗಳನ್ನ ನಾನೇ ಕರ್ಕೊಂಡೋಗಿ ಸಾಯಿಸ್ತೀನಿ ಅನ್ನೋ ವಿಷಯ ಮಾತ್ರ ತುಂಬ ಸುಳ್ಳು. ಯಾಕಂದ್ರೆ ನನ್ನ ಮಗಳಂದ್ರೆ ನನಗೆ ಪಂಚಪ್ರಾಣ. ಹಾಗಿರುವಾಗ ನನ್ನ ಮಗಳನ್ನ ನನ್ನ ಕೈಯರೇ ಹೇಗೆ ಸಾಯಿಸ್ತೀನಿ? ಇವ್ರ ಮಾತನ್ನು ಖಂಡಿತವಾಗ್ಲೂ ನಂಬೇಡಿ ಯುವರ್ ಆನರ್. ಆ ದಿನ ಇವರೇ ಆಕ್ಸಿಡೆಂಟ್ನ ಮಾಡಿಸಿ ತನ್ನ ಮಗಳನ್ನ ಕೊಲೆ ಮಾಡಿಸಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಯುವರ್ ಆನರ್. ನೀವು ಒಪ್ಪಿಗೆ ಕೊಟ್ರೆ ನಾನು ಆ ಸಾಕ್ಷಿನ ಮುಂದೆ ಕರೆಸ್ತೀನಿ. ಎಸ್, ಗ್ರಾಂಟೆಡ್. ಸತ್ಯಯ್ಯ, ಸತ್ಯಯ್ಯ, ಸತ್ಯಯ್ಯ. ಆ ದಿನ ರಾಮಯ್ಯ ಅವರು ತಮ್ಮ ಮಗಳನ್ನ ಆಕ್ಸಿಡೆಂಟ್ ಮಾಡಿಸಿದ ಜಾಗದಲ್ಲಿ ನೀವು ಇದ್ರಾ? ಹೌದು ಸರ್. ಈ ರಾಮಯ್ಯವರು ಒಬ್ಬ ವ್ಯಕ್ತಿನ ಕರೆಸಿ ಕಾರಲ್ಲಿ ಹೋಗ್ತಿರೋ ತುಳಸಿಮನ್ನ ಸಾಯಿಸು ಅಂತ ಹೇಳಿದ್ನ ನಾನು ಕಿವಿಯಾರೆ ಕೇಳಿದೆ ಸರ್. ನನ್ನ ಕಣ್ಣಾರೆ ನೋಡಿದೆ ಸರ್. ಇವ್ರು ಹೇಳ್ತಿದ್ದಾಗೆ ಅದರಲ್ಲಿದ್ದ ಒಬ್ಬ ರೌಡಿ ಹೋಗ್ತಿರೋ ಕಾರ್ನ ಅವನ ಕಾರಿಂದ ಗುದ್ದುಬಿಟ್ಟ. ಪಾಪ ಆ ತುಳಸಮ್ಮ ಪಕ್ಕದಲ್ಲಿದ್ದ ಅವ್ರ ಅಣ್ಣ ಸ್ಪಾಟಲ್ಲೇ ಸತ್ತೋದ್ರು. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಈ ದೊಡ್ಡ ನೀಚ ತನ್ನ ಸ್ವಂತ ಮಗನ್ನ ಸಾಯಿಸಿರೋದನ್ನ ಕಣ್ಣಾರೆ ನೋಡಿರೋಂಥ ಈ ಸಾಕ್ಷಿ ಹೇಳಿರೋದನ್ನ ನೀವು ಕೇಳಿಸ್ಕೊಂಡ್ರಿ. ಆದ್ರಿಂದ ಈ ಅಪರಾಧಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ನಾನು ಈ ಕೋರ್ಟನ್ನು ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ನಿಮ್ಮ ಪರವಾಗಿ ವಾದ ಮಾಡೋದಿಕ್ಕೆ ಲಾಯರ್ ಯಾರಾದ್ರೂ ಇದ್ದಾರಾ? ಇಲ್ಲ ಮೈಲಾರ್ಡ್, ಇಲ್ಲ. ಈ ಕೇಸನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ರಾಮಯ್ಯ ಎಂಬಾತ ತನ್ನ ಮಗಳಾದ ತುಳಸಮ್ಮನನ್ನ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದ್ದಾನೆಂದು ಕೋರ್ಟ್ ನಂಬಲಾಗ್ತಿದೆ. ಮಾನವೀಯತೆಯನ್ನ ಮರೆತು ತನ್ನ ಸ್ವಂತ ಮಗಳು ಅನ್ನೋ ಕನಿಕರ ಕೂಡ ಇಲ್ಲದೆ ಆಕೆಯನ್ನ ಹೀನಾಯವಾಗಿ ಕೊಲೆ ಮಾಡಿರುವಂತಹ ಈ ರಾಮಯ್ಯನನ್ನ ಅವ್ರನ್ನ ರಕ್ಷಿಸು ಅಂತ ಪದೇ ಪದೇ ಕೇಳ್ಕೊಂಡಲ್ಲ ದೇವ್ರೆ, ಆದ್ರೂ ಕೂಡ ನಿನಗ್ ಕನಿಕರ ಬರ್ಲಿಲ್ವಾ ದೇವ್ರೆ? ಮೈಥಿಲಿ, ತಾತಂಗೆ ಶಿಕ್ಷೆ ಆಗ್ತಿದೆ. ತಾತ ಜೈಲಿಗೆ ಹೋಗ್ತಿದ್ದಾರೆ. ನೀವು ಭಯ ಪಡ್ಬೇಡಿ. ದೇವ್ರು ಅಂತ ಒಬ್ರಿದ್ದಾರೆ. ನನಗ್ ನಂಬಿಕೆ ಇದೆ. ಆ ದೇವ್ರು ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ. ತಾತನ್ನ ಖಂಡಿತ ಕಾಪಾಡ್ತಾರೆ. ನ್ಯಾಯನೇ ಗೆಲ್ತಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಆ ರಾಮಯ್ಯನ್ಗೆ ಶಿಕ್ಷೆ ಆಗುತ್ತೆ. ರಾಮಯ್ಯನನ್ನು ಅಪರಾಧಿಯಾಗಿ ಪರಿಗಣಿಸಿ ಐಪಿಸಿ ಸೆಕ್ಷನ್ 1 ನಿಮಿಷ ಯುವರ್ ಆನರ್. ನನ್ನ ಮಗ ಆನಂದ್ ಬಂದ. ನನ್ನ ಕಾಪಾಡೋದಕ್ಕೆ ನನ್ನ ಮಗ ಆನಂದ್ ಬಂದ. ಸಾರಿ ಫಾರ್ ದ ಲೇಟ್ ಮೈ ಲಾರ್ಡ್.
ರಾಮಯ್ಯ ಅವ್ರ ಕೇಸ್ನ ನಾನು ಟೇಕಪ್ ಮಾಡ್ತಾ ಇದ್ದೀನಿ. ಎಸ್, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಮೈ ಲಾರ್ಡ್. ನೋಡ್ದ್ಯಾ ಸುಹಾಸಿನಿ, ನನ್ ಮಗ ಬಂದ, ನನ್ ಮಗ ಆನಂದ ಬಂದ. ಹೌದು ಅತ್ತೆ, ನಮ್ಮಿಂದ ದೂರ ಆಗಿದ್ರು ಕೂಡ 27 ವರ್ಷ ಆದ್ಮೇಲೆ ಅವರು ಮತ್ತೆ ಬಂದಿದ್ದಾರೆ. ಏನು ಅಂದ್ರೆ ನೋಡಿದ್ರ, ಬರಲ್ಲ ಅಂದ ಆನಂದ್ ಅವರು ತಾತನ ಕಾಪಾಡೋದಕ್ಕೆ ಹೇಗ್ ಬಂದ್ರು? ಹೌದು ಮೈಥಿಲಿ, ಅವ್ರು ಒಂದ್ಸರಿ ಕೇಸ್ ಟೇಕಪ್ ಮಾಡಿದ್ರೆ ಸೋತಿರೋ ಹಿಸ್ಟ್ರಿನೇ ಇಲ್ವಂತೆ. ಈ ಭಾರದ್ವಾಜ್ ಥರ ಒಬ್ಬರೇ ಅಲ್ಲ, ಇಂಥ 100 ಜನ ಲಾಯರ್ಸ್ ಬಂದ್ರು ಆನಂದ್ ಅವ್ರನ್ನ ಎದುರಿಸೋಕ್ಕೂ ಆಗಲ್ಲ, ತಾತಂಗೆ ಶಿಕ್ಷೆ ಕೊಡ್ಸೋಕ್ಕೂ ಆಗಲ್ಲ. ಸರ್, ಅಲ್ಲಿ ಬಂದಿರೋ ಲಾಯರ್ ಯಾರಂತ ಗೊತ್ತಾ? ಲಾಯರ್ ಆನಂದ್. ಕೇಸ್ನ ತಗೊಂಡ್ರು ಅಂದ್ರೆ ಇಂಥ ಭರದ್ವಾಜರು ಅಂತವ್ರನ್ನ ಎಡಗೈಲಿ ಎತ್ತಿ ಬಿಸಾಕ್ಬಿಡ್ತಾರೆ. ಹಾಗಾದ್ರೆ ಅವನ್ ಬಿಸಾಕಿದನ್ ಹೋಗಿ ಆಯ್ಕೊಂಬಂದ್ಬಿಡು. ತೊಲ್ಗ. ಮೈ ಲಾರ್ಡ್, ಮೊದಲು ಸಾಕ್ಷಿನ ವಿಚಾರಿಸೋದಕ್ಕೆ ಅನುಮತಿ ಕೊಡಬೇಕು ಅಂತ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಎಸ್, ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಮೈ ಲಾರ್ಡ್. ನಿಮ್ಮ ಹೆಸರು? ಸತ್ಯಯ್ಯ ಸರ್. ಅಲ್ಲಿರೋ ರಾಮಯ್ಯ ಅವರು ನಿಮ್ಗೆ ಯಾವಾಗ್ಲಿಂದ ಪರಿಚಯ? ನನಗಷ್ಟೊಂದು ಪರಿಚಯ ಇಲ್ಲ ಸರ್, ಮರ್ಡ್ರ್ ಮಾಡೋ ದಿನ ನೋಡಿದ್ದು. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಮೊದಲು ಯಾವಾಗಲೂ ನೋಡಿಲ್ಲ ಅನ್ನೋದು ಚೆನ್ನಾಗೇ ಇದೆ. ಕಾರಲ್ಲಿ ಹೋಗ್ತಿದ್ದು ತುಳ್ಸಮ್ಮ ಅಂತ, ಅವರೇ ಈ ರಾಮಯ್ಯ ಅವ್ರ ಮಗಳು ಅಂತ, ಅವ್ರನ್ನ ಸಾಯಿಸೋದಕ್ಕೆ ಇವ್ರು ಪ್ಲಾನ್ ಮಾಡಿದ್ದಾರೆ ಅಂತ ನಿನಗೆ ಹೇಗೆ ಗೊತ್ತು? ಎಸ್, ಅಂದ್ರೆ ಅದು ಹೇಳಿ ಸತ್ತಯ್ಯ, ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಸಾಕ್ಷಿ ಹೇಳೋದಲ್ಲ. ಆ ರಾಮಯ್ಯ ಅವ್ರ ಮಗಳೇ ಕಾರಲ್ಲಿ ಹೋಗ್ತಿದ್ದಾರೆ ಅಂತ ನಿಂಗೆ ಹೇಗೆ ಗೊತ್ತು? ಐ ಹ್ಯಾವ್ ಮೈ ಅಬ್ಜೆಕ್ಷನ್ಸ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಯು ಸಿಟ್. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಮೈ ಲಾರ್ಡ್. ಯುವರ್ ಆನರ್, ಈ ಸಾಕ್ಷಿಗೆ ರಾಮಯ್ಯ ಯಾರು ಅಂತ ಗೊತ್ತಿಲ್ಲ, ಆದರೆ ಕಾರಲ್ಲಿ ಹೋಗ್ತಿದ್ದ ರಾಮಯ್ಯ ಅವ್ರ ಮಗಳ ಹೆಸರು ತುಳ್ಸಮ್ಮ ಅಂತ ಮಾತ್ರ ಗೊತ್ತು. ಹೌ ಇಸ್ ಇಟ್ ಪಾಸಿಬಲ್ ಯುವರ್ ಆನರ್? ಐ ಅಬ್ಜೆಕ್ಟ್ ದಿಸ್ ಯುವರ್ ಆನರ್. ಆ ವ್ಯಕ್ತಿಗೆ ಆಗ ಇದ್ದಿದ್ದ ಸಿಚುಯೇಷನ್ನಲ್ಲಿ ಆ ಮಗಳ ಹೆಸರು ತುಳ್ಸಮ್ಮ ಅಂತ ಗೊತ್ತಿಲ್ಲದೆ ಇರ್ಬೋದು. ಅದಾದ್ಮೇಲೆ ಟಿವಿಲಿ ಪೇಪರಲ್ಲಿ ನೋಡಿರೋಂಥ ನ್ಯೂಸಲ್ಲಿ ಆ ಸತ್ತೋಗಿರೋ ಹುಡುಗಿ ತುಳ್ಸಮ್ಮ ಅಂತ, ಅವರು ರಾಮಯ್ಯ ಅವ್ರ ಮಗಳೇ ಅಂತ ಗೊತ್ತಾಗೋ ಚಾನ್ಸಸ್ ಇದೆಯಲ್ಲ? ಎಸ್, ಐ ಅಗ್ರಿ ವಿತ್ ಯುವರ್ ಒಪಿನಿಯನ್ ಮಿಸ್ಟರ್ ಭರದ್ವಾಜ್. ಆದ್ರೀಗ ಆ ವಿಚಾರವನ್ನ ಹೇಳಬೇಕಾಗಿರೋದು ನೀವಲ್ಲ, ಸಾಕ್ಷಿ. ಎನಿವೇ ಮಿಸ್ಟರ್ ಸತ್ತಯ್ಯ, ಆ ಘಟನೆ ನಡೆದ ಸ್ಥಳದಲ್ಲಿ ನೀವು ರಾಮಯ್ಯನನ್ನ ನೋಡಿದ್ರ? ಕಣ್ಣಾರೆ ನೋಡಿದೆ ಸರ್. ಸತ್ತಯ್ಯ, ನೀವು ಹೋಗ್ಬೋದು. ಮೈ ಲಾರ್ಡ್, ನೀವು ಅನುಮತಿ ಕೊಟ್ರೆ ರಾಮಯ್ಯ ಅವರ ಹತ್ರ ಕೆಲವು ವಿಚಾರಣೆ ಮಾಡಬೇಕು ಅಂತ ಕೇಳ್ಕೊತೀನಿ. ಎಸ್, ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಮೈ ಲಾರ್ಡ್. 25 ವರ್ಷಗಳ ನಂತರ ನಿಮ್ಮನ್ನ ಈ ಪರಿಸ್ಥಿತಿಲಿ ಮೀಟ್ ಮಾಡಬೇಕಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ. ರಾಮಯ್ಯ ಅವರೇ, ತುಳ್ಸಮ್ಮ ಅವರ ಆಕ್ಸಿಡೆಂಟ್ ಆದ ದಿನ ಇಲ್ಲ ಆಕ್ಸಿಡೆಂಟ್ ನಡೆದ ಸಮಯದಲ್ಲಿ ನೀವೆಲ್ಲಿದ್ರಿ ಅಂತ ಹೇಳ್ಬೋದಾ? ಖಂಡಿತವಾಗ್ಲೂ ಹೇಳ್ತೀನಿ. ಆ ದಿನ ನಾನು ಜಾನಕಮ್ಮ ಅವ್ರ ಮನೇಲಿ ನಡೀತಿರೋ ಫಂಕ್ಷನ್ ಅಲ್ಲಿದ್ದೆ. ಜಾನಕಮ್ಮ ಅವರು ಅಂದ್ರೆ? ಅಲ್ಲೋಡಿ, ಅವ್ರೆ. ಅವ್ರು ನಿಮ್ಗೆ ಏನಾಗಬೇಕು? ಅವರ ನನ್ನ ಬಿಸ್ನೆಸ್ ಪಾರ್ಟ್ನರ್. ಕಟ್ಕೊಂಡಿರೋ ಹೆಂಡತಿನ ಪಾರ್ಟ್ನರ್ ಅನ್ನೋ ದುಸ್ಥಿತಿಯಲ್ಲಿ ನೀವಿದ್ದೀರಾ ಅಂದ್ರೆ ನಿಮ್ಮ ಮಧ್ಯೆ ಇರೋ ಸಂಬಂಧ ಎಷ್ಟು ದೂರ ಹೋಗಿದೆ ಅಂತ ನಂಗೆ ಅರ್ಥ ಆಗುತ್ತೆ ಅಪ್ಪ. ಪ್ರಪಂಚಕ್ಕೆ ನೀವು ಗಂಡ ಹೆಂಡತಿ ಅಂತ ಗೊತ್ತಾಗಬಾರ್ದು ಅಂತ ನೀವು ಅನ್ಕೊಂಡ ಹಾಗೆ ನೀವು ಗಂಡ ಹೆಂಡತಿ ಅನ್ನೋ ನಿಜಾನ ನಾನು ಕೂಡ ಹೇಳಲ್ಲ ಅಪ್ಪ. ಯೋರ್ ಆನರ್, ಜಾನಕಮ್ಮ ಅವ್ರನ್ನ ವಿಚಾರಿಸೋದಕ್ಕೆ ಅನುಮತಿ ಕೊಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಂತೀನಿ. ಎಸ್,
ಪರ್ಮಿಷನ್ ಗ್ರಾಂಟೆಡ್. ಜಾನಕಮ್ಮವ್ರೆ, ಜಾನಕಮ್ಮವ್ರೆ, ಜಾನಕಮ್ಮವ್ರೆ. ಅಜ್ಜಿ. ಅಮ್ಮ, ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮಮ್ಮ ನೆನಪಾಗ್ತಾರೆ. ನೋಡಕ್ ಸೇಮ್ ನಮ್ಮಮ್ಮನ ಥರ ಇದ್ದೀರಾ. ನಾನು 25 ವರ್ಷ ಹಿಂದೆನೇ ಲಾಯರ್ ಪ್ರಾಕ್ಟೀಸ್ ನಿಲ್ಲಿಸಿದೆ. ಮತ್ತೆ ಇಷ್ಟು ದಿನ ಆದಮೇಲೆ ಶುರು ಮಾಡಿದ್ದೀನಿ. ಇವಾಗ ನಮ್ಮಮ್ಮ ತುಂಬ ದೂರ ಇದ್ದಾರೆ. ನಾನು ನಿಮ್ಮನ್ನ ಅಮ್ಮ ಅಂದ್ಕೊಂಡು, ನೀವು ನನ್ನ ಮಗ ಅಂದ್ಕೊಂಡು ನನ್ನ ಆಶೀರ್ವಾದ ಮಾಡಿ. ಏನು ಅಂದ್ರೆ ನಮ್ಮ ಅಣ್ಣನ್ ನೋಡಿದ್ರ ನಮ್ಮ ಅಪ್ಪನ ಹತ್ರ ಆಶೀರ್ವಾದ ತಗೊಂಡು ಹಾಗೆ ಅಮ್ಮನ ಹತ್ರ ಕೂಡ ಆಶೀರ್ವಾದ ತಗೊಂಡ. ನೆಕ್ಸ್ಟ್ ನಾನು ಹೋದ್ರೆ ನನ್ನ ಹತ್ರನೂ ಆಶೀರ್ವಾದ ತಗೊಂತಾನೆ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಕೂತ್ಕೋ. ಏನೋ ಬಾರಿ ಬಂದ್ಬಿಟ್ಲು ಹೇಳಕ್ಕೆ. ಜಾನಕಮ್ಮ ಅವರೇ, ನಿಮ್ಮ ಮನೇಲಿ ಫಂಕ್ಷನ್ ನಡೀತಾ ಇತ್ತು ಅಂತ ರಾಮಯ್ಯ ಅವ್ರು ಹೇಳಿದ್ರು. ಆ ದಿನ ಏನು ಫಂಕ್ಷನ್ ನಡೀತಿತ್ತು ಹೇಳ್ಬೋದಾ? ಹಾ, ಆ ದಿನ ನನ್ನ ಮಕ್ಕಳು ಸೊಸೆಯಿಂದಿರು ನನಗೂ ನಮ್ಮ ಮನೆಯವ್ರಿಗೂ ಷಷ್ಠಿ ಪೂರ್ತಿ ಮಹೋತ್ಸವನ ಮಾಡಿಸಿದ್ರು. ಐಸಿ, ಅವತ್ತು ರಾಮಯ್ಯ ಅವರು ಅಲ್ಲೇ ಇದ್ರ? ಆ ದಿನ ಸಂಜೆವರೆಗೂ ಅವರು ನಮ್ ಜೊತೆನೇ ಇದ್ರು. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಸಾಕ್ಷಿ ಹೇಳ್ದಂಗೆ ಆಕ್ಸಿಡೆಂಟ್ ನಡೆದಿದ್ದ ದಿನ ರಾಮಯ್ಯ ಅವರು ಅವ್ರ ಕುಟುಂಬದ ಜೊತೆನೇ ಇದ್ರು ಅಂತ ಅವರೇ ಸ್ವತಃ ಹೇಳ್ತಿದ್ದಾರೆ. ಮತ್ತೆ ಹಾಗಿದ್ಮೇಲೆ ಒಂದೇ ವ್ಯಕ್ತಿ 2 ಕಡೆ ಒಂದೇ ಟೈಮಲ್ಲಿ ಹೇಗಿರಕ್ಕೆ ಸಾಧ್ಯ ಮೈ ಲಾರ್ಡ್? ಇದ್ರೆ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಇರಬೇಕು, ಅಥವಾ ಜಾನಕಮ್ಮ ಅವ್ರು ಹೇಳ್ದಂಗೆ ಅವ್ರ ಮನೇಲಿ ಇರಬೇಕಿತ್ತು. ಸೊ ಆ ವ್ಯಕ್ತಿ ಏನೋ ಸುಳ್ಳು ಹೇಳ್ತಿದ್ದಾನೆ ಅಂತ ನಾನು ಭಾವಿಸ್ತಿದ್ದೀನಿ. ಅಥವಾ ಯಾರೋ ಅವನ್ನ ಬಲವಂತ ಮಾಡ್ತಿದ್ದಾರೋ ಅಥವಾ ಭಯ ಪಡಿಸ್ತಿದ್ದಾರೇನೋ, ಬೇಕು ಅಂತ ಸುಳ್ಳು ಹೇಳಿಸ್ತಿರ್ಬೋದು ಅಂತ ನನ್ನ ಅನುಮಾನ. ಐ ಅಬ್ಜೆಕ್ಟ್ ದಿಸ್ ಯುವರ್ ಆನರ್. ಲಾಯರ್ ಆನಂದ್ ಅವರು ಕೇಸ್ನ ತಪ್ದಾರಿಗೆ ತಗೊಂಡು ಹೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಕೇಸ್ನ ತಪ್ದಾರಿ ತಗೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ತಿಲ್ಲ. ಈ ಕೇಸ್ನ ಸರಿಯಾದ ದಾರಿಲಿ ತಗೊಂಡು ಹೋಗ್ತಾ ಇದ್ದೀನಿ. ಪಾಪ ರಾಮಯ್ಯ ಅವ್ರನ್ನ ಹೇಗೆ ಕಾಪಾಡಬೇಕು ಅಂತ ಗೊತ್ತಾಗದೆ ಲಾಯರ್ ಅವ್ರು ಏನೇನೋ ಮಾತಾಡ್ತಿದ್ದಾರೆ. ಏನೇನೋ ಮಾತಾಡ್ತಿಲ್ಲ ಭರದ್ವಾಜ್ ಅವರೇ, ನಡೆದಿರೋ ನಿಜ ಮಾತಾಡ್ತಾ ಇದ್ದೀನಿ. ಮೈ ಲಾರ್ಡ್, ಒಂದು ಸಾಕ್ಷಿ ಅಪರಾಧ ನಡೆದಿದ್ದ ಕಡೆ ರಾಮಯ್ಯನ್ ನೋಡಿದೆ ಅಂತ ಹೇಳ್ದ. ಮತ್ತೊಂದು ಸಾಕ್ಷಿ ಅಪರಾಧ ನಡೆದಿದ್ದ ಸಮಯದಲ್ಲಿ ಅವರು ನಮ್ಮ ಜೊತೆ ಇದ್ರು ಅಂತ ಸಾಕ್ಷಿ ಹೇಳ್ತಿದ್ದಾರೆ. ಇವೆರಡರಲ್ಲಿ ಯಾವ್ದು ನಿಜನೋ ಯಾವ್ದು ಸುಳ್ಳೋ ಅನ್ನೋದು ಕೋರ್ಟ್ ನಮ್ಗೆ ಹೇಳಬೇಕು. ಅಲ್ಲಿವರೆಗೂ ನನ್ನ ಕ್ಲೈಂಟ್ಗೆ ಬೇಲ್ ಮಂಜೂರು ಮಾಡಬೇಕು ಅಂತ ನಾನು ನಿಮಗೆ ವಿನಯದಿಂದ ಕೇಳ್ಕೊತಾ ಇದ್ದೀನಿ. ಎರಡೂ ಕಡೆ ವಾದ ಪ್ರತಿವಾದಗಳನ್ನ ಕೇಳಿ ಲಾಯರ್ ಆನಂದ್ ಅವರ ವಾದವನ್ನ ಕೋರ್ಟ್ ಅಂಗೀಕರಿಸಿ ಆರೋಪವನ್ನು ಎದುರಿಸುತ್ತಿರೋ ರಾಮಯ್ಯ ಅವರಿಗೆ ಷರತ್ತಿನ ಅನುಸಾರ ಬೇಲ್ ಮಂಜೂರು ಮಾಡಲಾಗಿದೆ. ಎಸ್. ಕೋರ್ಟ್ ಮುಂದಿನ ವಿಚಾರಣೆಯನ್ನ ಮುಂದಿನ ತಿಂಗಳು 25ನೇ ತಾರೀಕಿಗೆ ಮುಂದೂಡಿ ಈ ಕೇಸನ್ನ ಇವತ್ತಿಗೆ ಮುಗಿಸ್ತಿದ್ದೀವಿ. Now the court is adjourned. ಹಲೋ ರಾಮಯ್ಯನವ್ರೆ, ನಿಮಗೆ ಬಂದಿರೋದು ಕಂಡೀಷನಲ್ ಬೇಲ್. ನಿಮ್ಗೆ ರೂಲ್ಸ್ ಗೊತ್ತಲ್ವಾ? ಎವ್ರಿ ಡೇ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸ್ಟೇಷನ್ಗೆ ಬರಬೇಕು, ಸೈನ್ ಆಗಬೇಕು. ಅದಕ್ಕೂ ಮೀರಿ ಈ ಸಿಟಿ ದಾಟ್ ಹೋಗಬಾರ್ದು. ಈ ಕೇಸ್ ಡೀಟೇಲ್ಸ್ ಯಾರ ಹತ್ರನೂ ಹೇಳಬಾರ್ದು. ಈ ಕಂಡೀಷನ್ ಕ್ರಾಸ್ ಮಾಡೋದ್ಯೋ ಎತ್ತಾಕೊಂಡೋಗಿ ಜೈಲಲ್ಲಿ ಕೂರಿಸ್ತೇನೆ. ನಡ್ರ. ಸರ್. ಓಕೆ, ಐ ವಿಲ್ ಕಾಲ್ ಯು ಬ್ಯಾಕ್. ಯಾವ ದೇವರು ಬರ್ತಾರೋ ನಮ್ಮ ತಾತನ ಈ ಕೇಸಿಂದ ಯಾರು ಕಾಪಾಡ್ತಾರೋ ಅಂತ ತುಂಬ ಆಸೆ ಇಟ್ಕೊಂಡು ಕಾಯ್ತಾ ಇದ್ರೆ ಸಾಕ್ಷಾತ್ ದೇವ್ರೆ ನಿಮ್ಮ ರೂಪದಲ್ಲಿ ಬಂದು ಈ ಕೇಸಿಂದ ಕಾಪಾಡಿದ್ರಿ. ಕಣ್ಣೀರ್ ಜೊತೆ ಕೋರ್ಟಿಗೆ ಬಂದ ನಮ್ಮ ಕಣ್ಣಲ್ಲಿ
ಆನಂದ ತರಿಸಿದ್ರಿ. ನಿಮ್ಮ ಋಣನ ಈ ಜನ್ಮದಲ್ಲೇ ಅಲ್ಲ ಸರ್, ಯಾವ ಜನ್ಮದಲ್ಲೂ ಮರೆಯಲ್ಲ. ನಿಮಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಸರ್. ಈ ಕೇಸ್ ವಾದ ಮಾಡಲ್ಲ, ನಿಮ್ಗೋಸ್ಕರ ನಾನು ಕೋರ್ಟಿಗೆ ಬರಲ್ಲ ಅಂದ ನೀವು ಮನಸ್ಸು ಬದಲಾಯಿಸಿ ಇಷ್ಟು ವರ್ಷ ಕೋರ್ಟಿಂದ ದೂರ ಇದ್ದ ನೀವು ಲಾಯರ್ ಕೋರ್ಟ್ ಹಾಕೊಂಡಿದ್ದೀರಾ. ನಿಮ್ಮಂತ ನೀತಿ ನಿಯತಿರೋ ಲಾಯರ್ ನ್ಯಾಯಕ್ಕೋಸ್ಕರ ಮತ್ತೆ ಹೋರಾಡಿದ್ರೆ ನಮ್ಮಂತ ಎಷ್ಟೋ ಜನ ಅಮಾಯಕರಿಗೆ ನ್ಯಾಯ ಸಿಗತ್ತೆ. ಹಿಂದೆ ಆದ ಗಾಯದಿಂದ ನ್ಯಾಯ ದೇವತೆನ ಈ ಕೋರ್ಟ್ನ ಸೈಡಲ್ಲಿ ಇಟ್ಬಿಟ್ಟಿದ್ದೆ. ಆದರೆ ಇವಾಗ ಮತ್ತೆ ಅದೇ ಕಪ್ಪು ಕೋಟ್ ಹಾಕೊಂಡು ನ್ಯಾಯ ದೇವತೆ ಮುಂದೆ ನಿಂತ್ಕೊ ಅಂತ ಹೇಳ್ತು. ಅದಕ್ಕೆ ಬಂದೆ. ಅಷ್ಟಕ್ಕೂ ರಾಮಯ್ಯ ಅವ್ರಿಗೆ ನೀನೇನಾಗಬೇಕು? ನಮ್ ಮೊಮ್ಮಗ, ನಮ್ ಸುಹಾಸಿನಿಗೆ, ನನ್ ದೊಡ್ಡ ಮಗನ್ಗೆ ಹುಟ್ಟಿದ ಮಗ.